ಸಾರ್ವಜನಿಕರ ಸುರಕ್ಷತೆಗಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯು ಮನೆ ಮನೆಗೆ ಪೊಲೀಸ್ ಎಂಬ ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಇಂದು ದಾವಣಗೆರೆ ತಾಲೂಕಿನ ಅದಡಿ ಗ್ರಾಮದಲ್ಲಿ ವಿನೂತನ ಕಾರ್ಯಕ್ರಮಕ್ಕೆ ಎಸ್ಪಿ ಉಮಾ ಪ್ರಶಾಂತ್ ಚಾಲನೆ ನೀಡಿದರು. ಚಾಲನೆ ನೀಡಿ ಮಾತನಾಡಿದ ಅವರು, ಪೊಲೀಸ್ ಠಾಣಾ ವ್ಯಾಪ್ತಿಯ ನಗರ ಹಾಗೂ ಗ್ರಾಮದಲ್ಲಿ ಇರುವಂತಹ ಮನೆಗಳಲ್ಲಿ 40 ರಿಂದ 50 ಮನೆಗಳನ್ನು ಸೇರಿಸಿ ಒಂದು ಸಮುದಾಯ ಮಾಡಿ ಅದರಲ್ಲಿ ಒಬ್ಬರನ್ನು ಮುಖ್ಯಸ್ಥರಾಗಿ ಆಯ್ಕೆ ಮಾಡಿ ಏನೇ ಸಮಸ್ಯೆ ಇದ್ದರೂ ನಮ್ಮ ಪೊಲೀಸರಿಗೆ ಮಾಹಿತಿ ನೀಡುವುದು ಸೇರಿದಂತೆ ಗ್ರಾಮದಲ್ಲಿ ನಡೆಯುವ ಜಗಳ, ಸಾಮಾಜಿಕ ಪಿಡುಗುಗಳ ವಿರುದ್ಧ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಹಾಗೂ ಶಾಂತಿ ಮತ್ತು ಭದ್ರತೆಯ ಸ್ಥಿರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಮನೆ ಮನೆಗೆ ಪೊಲೀಸ್ ಎಂಬ ಕಾರ್ಯಕ್ರಮವನ್ನು ಮಾಡಲಾಗುತ್ತಿದೆ ಎಂದರು. ತಾನೇ ಮೊನ್ನೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಮಾವೇಶದಲ್ಲಿ ಮನೆ ಮನೆಗೆ ಪೊಲೀಸ್ ಅನ್ನೋ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಅಂತೆಯೇ ನಮ್ಮ ಜಿಲ್ಲೆಯಲ್ಲೂ ಕೂಡ ಎಲ್ಲ ಪೊಲೀಸ್ ಠಾಣೆಯ ಹಂತದಲ್ಲಿ ಕೂಡ ಮನೆ ಮನೆಗೆ ಪೊಲೀಸ್ ಅಂತ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಲು ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಈಗಾಗಲೇ ಕೊಡಲಾಗಿರ್ತದೆ. ಅದರಂತೆ ನಿನ್ನೆ ನಾವು ಹದಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದ್ದೇವೆ. ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಇದನ್ನು ಶುರು ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಷ್ಟು ಬೀಟ್ ಬರ್ತದೆ, ಆ ಬೀಟ್ ಅಥವಾ ಆ ಒಂದು ಊರಿನಲ್ಲಿ ಇರುವಂತಹ ಮನೆಗಳು, ಸಿಟಿಯಲ್ಲಿ ನಗರದಲ್ಲಿ ಆಗಿರಬಹುದು ಅಥವಾ ಊರಲ್ಲಿ ಆಗಿರಬಹುದು, ಅಲ್ಲಿ ಎಷ್ಟು ಮನೆಗಳಿರ್ತದೆ ಅದರಲ್ಲಿ 40 ರಿಂದ 50 ಮನೆಗಳನ್ನು ಒಂದು ಸಮುದಾಯವಾಗಿ ವಿಂಗಡಣೆ ಮಾಡಿಕೊಂಡು ಆ ಸಮುದಾಯಕ್ಕೆ ಒಂದು ಮುಖ್ಯಸ್ಥರನ್ನಾಗಿ ನೇಮಕ ಮಾಡ್ಕೊಳ್ತಾರೆ. ಯಾಕೆಂದರೆ ಅವರು ಏನೂ ಇದ್ದರೆ ಆ 50 ಮನೆಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ, ಬೇರೆ ಥರದಿದ್ದರೆ ಅವರು ಇಮಿಡಿಯೇಟಾಗಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗ್ತದೆ. ನಮ್ಮ ಸಿಬ್ಬಂದಿ ಅಲ್ಲಿಗೆ ಎಲ್ಲ ವಿಸಿಟ್ ಮಾಡಿ ಅಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳೋದು, ಅಲ್ಲಿ ಯಾವ ರೀತಿ ಭದ್ರತೆ ಇದೆ, ಅಲ್ಲಿ ಎಲ್ಲ CCTV ಕವರೇಜ್ ಇದೆಯಾ, ಅವರಿಗೆ ಮಹಿಳೆ ಮತ್ತು ಮಕ್ಕಳಿಗೆ ಏನಾದರೂ ಸಮಸ್ಯೆ ಇದೆಯಾ, SC ST ಸಮುದಾಯದ ಜನರಿಗೆ ಏನಾದರೂ ಸಮಸ್ಯೆ ಇದೆಯಾ, ಡ್ರಗ್ಸ್ ಮುಕ್ತ ಒಂದು ಏನು ದಾವಣಗೆರೆ ಆಗಿರ್ಬೋದು ಕರ್ನಾಟಕ ಅದರ ದುಷ್ಪರಿಣಾಮಗಳ ಬಗ್ಗೆ ತಿಳಿಸುವಂಥದ್ದು, ಸೈಬರ್ ಕ್ರೈಮ್ಗಳ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥದ್ದು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಆ ಒಂದು ಹಳ್ಳಿಯಲ್ಲಿ ಆಗಿರಬಹುದು, ನಗರ ಪ್ರದೇಶದಲ್ಲಿ ಆಗಿರಬಹುದು, ಅಲ್ಲಿ ವಾಸಿಸುವಂತಹ ಜನರ ಸಮಸ್ಯೆಗಳಿಗೆ ಸ್ಪಂದಿಸೋದು ಮತ್ತು ಅವ್ರಿಗೆ ಇನ್ನೂ ಹೆಚ್ಚು ನಾವು ಜನಸ್ನೇಹಿ ಪೊಲೀಸರು ಅಂತ ಏನು ಹೇಳ್ತಾವೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಕಾಳಜಿ ವಹಿಸಿ ಹೆಚ್ಚು ಪೊಲೀಸ್ ವ್ಯವಸ್ಥೆಯ ಮೇಲೆ ಹೆಚ್ಚು ಜನರಲ್ಲಿ ನಂಬಿಕೆ ಮತ್ತು ಭರವಸೆಯನ್ನು ಬರುವಂಥದ್ದು. ಮತ್ತು ಅವರು ಎಲ್ಲರೂ ಕೂಡ ದೂರದಿಂದ ನಮ್ಮ ಹತ್ರ ಬರೋಕ್ಕೆ ಆಗಲ್ಲ. ಹಾಗಾಗಿ ಪೊಲೀಸರೇ ನಾವೇ ಅವ್ರ ಮನೆಗೆ ಹೋದಾಗ ಇನ್ನೂ ಸ್ವಲ್ಪ ಪೊಲೀಸರಲ್ಲಿ ನಾವು ಸ್ಟೇಷನ್ಗೆ ಹೋಗಬೇಕಾ ಅನ್ನೋಂಥದ್ದು ಇರಲ್ಲ. ಅವ್ರಿಗೆ ದಿನನಿತ್ಯ ನೋಡಿದಾಗ ಹೆಚ್ಚು ಅವ್ರಿಗೆ ಪರಿಚಿತರಂತೆ ಅನಿಸ್ತದೆ. ಈಸಿಯಾಗಿ ಬಂದು ಠಾಣೆಗಳಲ್ಲಿ ಕೂಡ ಕಂಪ್ಲೇಂಟ್ ಕೊಡಲಿಕ್ಕೆ ಆಗ್ತದೆ. ಅವ್ರ ಊರಲ್ಲಿ ಯಾರಾದರೂ ಆಗುವಂತಕರು ಅಥವಾ ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿಗಳು ಬಂದರೆ, ಬೇರೆ ಥರದ ಯಾವುದೇ ಮಾಹಿತಿ ಇದ್ದರೆ ಅಥವಾ ಯಾವುದೇ ಸಹಾಯ ಬೇಕಾದರೂ ಕೂಡ ನಮಗೆ ಕೊಡಲಿಕ್ಕಾಗ್ತದೆ. ಅದಲ್ಲದೆ ಅವ್ರಿಗೆ ತುರ್ತು ದೂರವಾಣಿ ಸಂಖ್ಯೆಗಳಿರಬಹುದು, ಅಲ್ಲಿ ನಿಯರ್ ಬೈ ಜೂರಿಡಿಕ್ಷನಲ್ ಪೊಲೀಸ್ ಠಾಣೆಯ ಹೆಸರು, ಮೇಲಾಧಿಕಾರಿಗಳ ಠಾಣೆಗಳ ಹೆಸರು, ಯಾವ್ಯಾವುದು ಜನರಿಗೆ ಅಲ್ಲಿ ಎಲ್ಲ ಅವಶ್ಯಕತೆ ದೂರವಾಣಿ ಕಾಂಟ್ಯಾಕ್ಟ್ ನಂಬರ್ಸ್ ಬೇಕೋ ಅದನ್ನೆಲ್ಲ ಕೊಡುವಂಥದ್ದಾಗಿರ್ಬೋದು.